ನೀವು ಯಾವುದೇ ಪೋಸ್ಟ್ ಹಾಕಲಿ ಅದಕ್ಕೊಂದು ಕಾಮೆಂಟ್ ಫಿಕ್ಸ್ ಆಗಿರುತ್ತೆ. ಇದಕ್ಕೋಸ್ಕರನೇ ಚಂದನ್ ಶೆಟ್ಟಿ ಬಿಟ್ಟಿದ್ದು ಇವರನ್ನ ಅನ್ನೋ ಥರ. ಆ ಒಂದು ಸ್ಟೇಟ್ಮೆಂಟ್ಗೆ, ಆ ಒಂದು ಕಾಮೆಂಟ್ಗೆ ಏನು ಹೇಳ್ತೀರಾ? ನಾನು ಫಸ್ಟಿಂದನೂ ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ನಾನು ರೀಲ್ಸ್ ಮಾಡ್ಕೊಂಡು ಅದರಿಂದನೇ ನಾನು ಬಿಗ್ ಬಾಸಿಗೆ ಬಂದಿದ್ದು. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಟ್ರೂ ಇದ್ದರೂ ಕೂಡ ನಾನೇನು ಮಾಡೋಕ್ಕಾಗಲ್ಲ, ಅದು ತಪ್ಪು. ಆ್ಯಕ್ಚುಲಿ ಗೊತ್ತಿದೆ ತಾನೇ ಎಲ್ಲ ಆಗಿದ್ದು. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಅದು ಅವರು ಈ ಥರ ಬರ್ತಿರೋದೆಲ್ಲ ನಿಜ ಅಲ್ಲ, ಎಲ್ಲ ಸುಮ್ಮನೆ ರೂಮರ್ಸ್ ಸ್ಪ್ರೆಡ್ ಮಾಡ್ಕೊಳ್ತಾರೆ, ಇಷ್ಟ ಬಂದಿದ್ದು ಮಾತಾಡ್ಕೊಳ್ತಾರೆ. ಸೊ ಅದಕ್ಕೆಲ್ಲ ನಾನು ಆಗೂ ಆಯಿತು, ಬಿಟ್ಟು ಆಯಿತು, 1 ವರ್ಷ ಮೇಲಾಯಿತು. ಇವಾಗ ಅದ್ರ ಬಗ್ಗೆ ನಂಗೆ ಅದ್ರ ಬಗ್ಗೆ ಯೋಚನೆ, ಅದ್ರ ಬಗ್ಗೆ ರೀಸ್ನಿಂಗ್ ಕೊಡಬೇಕು, ಯಾರಿಗೂ ರೀಸ್ನಿಂಗ್ ಕೊಡಬೇಕು ಅಂತಲೇ ನನಗಿಲ್ಲ. ಯಾಕಂದರೆ ಆಗೋಯ್ತು, ಮುಗೀತದೆಲ್ಲ. ಮತ್ತು ಅದ್ರ ಬಗ್ಗೆ ಪದೇ ಪದೇ ಮಾತಾಡಿ ಯಾರಿಗೂ ಏನು ಮಾತಾಡ್ತು, ನನಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ ಆ್ಯಕ್ಚುಲಿ ಅದ್ರ ಬಗ್ಗೆ. ಜೊತೆಯಾಗಿ ಸಿನಿಮಾ ಮಾಡಿದ್ದೀರಾ, ಜೊತೆಯಾಗಿ ಎದುರು ಬದ್ರ ಆಗಲೇಬೇಕಾಗುತ್ತೆ. ಅವಕಾಶ ಬಂದಾಗ ಹೇಗೆ ನೀವು ಅದನ್ನು ಕ್ಯಾರಿ ಮಾಡ್ತೀರಾ, ಹೇಗೆ ಎದುರಿಸ್ತೀರಾ? ಮಾಡಲೇಬೇಕು. ಬಿಕಾಸ್ ಇದು ಮೂವಿ ಅಂತ ಬಂದಾಗ ಮುಂಚೆನೇ ಮಾಡಿದ್ದು. ಸೊ ಪ್ರೊಡ್ಯೂಸರ್ ಆಗಿರಲಿ, ಡಿರೆಕ್ಟರ್ ಆಗಿರಲಿ ತುಂಬ ಡ್ರೀಮ್ಸ್ ಇಟ್ಕೊಂಡು ಮಾಡಿರ್ತಾರೆ. ಸೊ ಅದಕ್ಕೆ ನಾನು ಏನು ತಪ್ಪಾಗತ್ತೆ ನನ್ನಿಂದ ಏನಾದರೂ ಮಾಡಿದ್ರೆ. ಸೊ ಐ ವಿಲ್ ಬಿ ವೆರಿ ಪ್ರೊಫೆಷ್ನಲ್, ಅಷ್ಟೇ. ಪ್ರೊಫೆಷ್ನಲಿಸಮ್ ಅಂತೂ ಇದ್ದೇ ಇರುತ್ತೆ ಟು ಮೈ ಟೀಮ್ ಆ್ಯಂಡ್ ಫಾರ್ ಮೈ ಸೆಲ್ಫ್ ಆಸ್ ವೆಲ್. ಓಕೆ. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಇದ್ದಾಗ ಆ ಟೈಮಲ್ಲೇ ವೈರಲ್ ಆಯಿತು, ನೀವು ಕೂಡ ಹತ್ರಿ ಆ ಥರ ಎಲ್ಲ ಇತ್ತಲ್ಲ, ಅದು ನಿಜನಾ? ನೀವು ಹತ್ತಿದ್ದು ಬೇಜಾರಾದ್ರೆ ನೀವು, ನಿಮಗೆ ರಿಗ್ರೆಟ್ ಆಗಿ ಹತ್ರು ಆ ಥರ ಎಲ್ಲ ಸುದ್ದಿ ಬಂತಲ್ಲ, ಆ ಸಿಚುವೇಶನ್ ನೋಡ್ತಿದ್ದಾಗಲೂ ಹಾಗೆ ಅನ್ನಿಸ್ತು, ಅದು ನಿಜನಾ? ರಿಗ್ರೆಟ್ ಆಗಿ ಹತ್ತಿರೋದಂತ ಏನೂ ಅಲ್ಲ. ಬಟ್ ಆದರೆ ಯೂಶ್ವಲಿ ಒಂದು ಇರುತ್ತೆ, ಫೀಲಿಂಗ್ ಇತ್ತು ಆವಾಗ. ವೆನ್ ಐ ಸಾ ಹಿಮ್ ತುಂಬ ದಿವಸ ಆದಮೇಲೆ ನೋಡಿದ್ರಿಂದ ಪ್ರಾಬ್ಲಿ ನಂಗೆ ಹಂಗೆ ಅನಿಸಿದೆ ಅಷ್ಟೇ. ಬಟ್ ರಿಗ್ರೆಟ್ ಅಂತ ಎಲ್ಲ ಏನೂ ಇಲ್ಲ. ಸಿಚುವೇಶನ್, ಮೂವಿ ಲೈನ್ ಕೂಡ ಹಾಗೆ ಇತ್ತು. ಸೊ ಅದಕ್ಕಷ್ಟೇ.